ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಅತಿಯಾದ ಒಳ್ಳೆತನ, ಅತಿಯಾದ ಪ್ರಾಮಾಣಿಕತೆ, ಅತಿಯಾದ ಆದರ್ಶಗಳು, ಅತಿಯಾದ ನಿಷ್ಠೆ ಮನುಷ್ಯನನ್ನ ಒಂಟಿಯಾಗಿಸುತ್ತೆ ನಿಜ. ಆದರೆ ಅವನ ಆತ್ಮಸಾಕ್ಷಿ ಎಂದಿಗೂ ಅವನ ಕೈ ಬಿಡೋದಿಲ್ಲ. ದೀಪ ಗುರುತಿಸಿಕೊಳ್ಳುವುದು ತನ್ನ ಪ್ರಕಾಶಮಾನವಾದ ಬೆಳಕಿನಿಂದಲೇ ಹೊರತು ಯಾರಿಂದ ಹಚ್ಚಲಾಯಿತು ಎಂದಲ್ಲ. ಹಾಗೆ ನಮ್ಮ ಸಾಮರ್ಥ್ಯದಿಂದಲೇ ಗುರುತಿಸಿಕೊಳ್ಬೇಕೇ ಹೊರತು ಬೆಂಬಲಿಗರ ಹೊಗಳಿಕೆಯಿಂದಲ್ಲ. ಹುಟ್ಟುವಾಗಲೇ ಸಾಯುವ ದಿನ ಗೊತ್ತಿರಬೇಕಿತ್ತು. ಆಗ ಮನುಷ್ಯ ಮನುಷ್ಯನಾಗಿ ಬದುಕ್ತಿದ್ದ. ಕೇವಲ ತಿಳಿದುಕೊಳ್ಳುವುದರಿಂದ ಪ್ರಯೋಜನವಿಲ್ಲ. ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಬೇಕು. ಕೇವಲ ಸಾಧಿಸುವ ಬಯಕೆ ಇದ್ರೆ ಸಾಲದು, ಮುನ್ನುಗ್ಬೇಕು. ಕತ್ತಲನ್ನು ದೂಷಿಸಿ ಪ್ರಯೋಜನವಿಲ್ಲ. ದೀಪವನ್ನ ಹೊತ್ತಿಸಿದ್ರೆ ಕತ್ತಲು ತಾನಾಗಿ ಓಡಿ ಹೋಗ್ತದೆ. ಸಮಯವನ್ನು ಒಮ್ಮೆ ಕೇಳಿದೆ, ಮತ್ತೆ ಬರುವೆ ಎಂದು. ಸಮಯ ಹೇಳಿತು, ನಿಮ್ಮವರೇ ನಿನ್ನ ಜೊತೆ ಬರೋದಿಲ್ಲ, ನಾನ್ ಹೇಗ್ ಬರಲಿ ಎಂದು. ಮಳೆ ಹನಿಯು ಸಣ್ಣದಾದರೂ ಎಡೆಬಿಡದೆ ಸುರಿದರೆ ನದಿಗಳೆಲ್ಲ ಉಕ್ಕಿ ಹರಿತವೆ. ಹಾಗೇನೆ ನಾವು ಮಾಡುವ ಪ್ರಯತ್ನ ಸಣ್ಣದಾಗಿ ಕಂಡರೂ ಅದು ನಿರಂತರವಾಗಿದ್ರೆ ಅಲ್ಲಿ ಸೋಲೆಂಬ ಮಾತೆ ಬರೋದಿಲ್ಲ. ಪ್ರೀತಿ ಮತ್ತು ನಂಬಿಕೆ ಯಾವತ್ತೂ ಕಳೆದುಕೊಳ್ಬೇಡಿ. ಯಾಕಂದ್ರೆ ಪ್ರೀತಿ ಎಲ್ಲರ ಮೇಲೂ ಹುಟ್ಟೋದಿಲ್ಲ, ನಂಬಿಕೆ ಎಲ್ಲರ ಮೇಲೂ ಬರೋದಿಲ್ಲ. ಬದುಕಿನಲ್ಲಿ ಕನ್ನಡಿ ಮತ್ತು ನೆರಳಿನಂತ ಗೆಳೆಯರು ಬೇಕು. ಕನ್ನಡಿ ಯಾವತ್ತೂ ಸುಳ್ಳು ಹೇಳೋದಿಲ್ಲ, ನೆರಳು ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಜೀವನದಲ್ಲಿ ನಮ್ಮವರು ಎನ್ನುವ ಸಸಿ ನೆಡುವ ಮೊದಲು ನೆಲ ಪರೀಕ್ಷಿಸು. ಯಾಕಂದ್ರೆ ಎಲ್ಲಾ ಮಣ್ಣಿನಲ್ಲಿ ಬದ್ಧತೆಯ ಗುಣವಿರೋದಿಲ್ಲ. ನಂಬಿಕೆ ಎನ್ನುವುದು ತಾನಾಗಿಯೇ ಬರಬೇಕು ವಿನಃ ನನ್ನನ್ನ ನಂಬಿ ಅಂತ ಹೇಳಿಸಿಕೊಂಡು ಬರಬಾರದು. ನಿಮ್ಮನ್ನು ನಂಬುವವರು ನಿಮಗೆ ಗೊತ್ತಿರದೆ ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಅದಕ್ಕಿಂತ ನಂಬಿಕೆ ಬೇರೊಂದಿಲ್ಲ. ನಂಬಿಕೆಯೇ ಜೀವನ. ನಮಗಿರುವ ಸಮಯದಲ್ಲಿ ನಾವು ಏನು ಮಾಡಬೇಕೆಂದು ನಾವೇ ನಿರ್ಧರಿಸುವುದು ನಮ್ಮ ಪಾಲಿನ ಅತಿ ದೊಡ್ಡ ಸ್ವಾತಂತ್ರ್ಯ ಮತ್ತು ಸಿರಿವಂತಿಕೆ. ನಮ್ಮನ್ನು ಹೊಗಳುವ ಸಾವಿರಾರು ಜನರಿಗಿಂತ ತಪ್ಪು ಮಾಡಿದಾಗ ತಿದ್ದುವ ಒಬ್ಬ ಒಳ್ಳೆಯ ಮಿತ್ರ ಮತ್ತು ಗುರು ಇದ್ರೆ ಸಾಕು. ಹೊಗಳುವ ಜನ ಸಿಗ್ತಾರೆ, ಆದರೆ ಎಡವಿ ಬಿದ್ದಾಗ ತಪ್ಪು ತಿದ್ದುವವರು ಬೆರಳೆಣಿಕೆ ಮಂದಿ ಮಾತ್ರ ಇರ್ತಾರೆ. ಮೌನವೇ ಒಂದು ಸುಂದರ ಗೆಲುವಿನ ಆರಂಭ. ಸರಳತೆ, ತಾಳ್ಮೆ ಮತ್ತು ಪ್ರೇಮ ಈ ಮೂರು ನಿಧಿದಂತೆ. ಇದನ್ನು ಹೊಂದಿದವರು ಅತ್ಯಂತ ಸಿರಿವಂತರು. ಒತ್ತಡದ ನಡುವೆಯೂ ಆತ್ಮೀಯರಿಗಾಗಿ ಸಮಯ ಕೊಡಿ. ಇಲ್ಲವಾದ್ರೆ ನೀವು ಬಿಡುವಾದಾಗ ಮಾತನಾಡಲು ಆತ್ಮೀಯರೇ ಇರುವುದಿಲ್ಲ. ಸಂತೋಷವನ್ನು ಯಾರೊಂದಿಗಾದರೂ ಹಂಚಿಕೊಳ್ಳಿ, ಆದರೆ ದುಃಖವನ್ನು ಯಾವಾಗಲೂ ಭರವಸೆಯ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಬೇಕು. ಮೋಸ ಮಾಡಿದವರು ಕ್ಷಣಿಕ ಸಂತೋಷವಾಗಿರಬಹುದು, ಆದರೆ ಮೋಸಕ್ಕೆ ಒಳಗಾದ ವ್ಯಕ್ತಿ ಸುರಿಸುವ ಪ್ರತಿದಿನದ ಕಣ್ಣೀರಧಾರೆ ಮೋಸಗಾರನಿಗೆ ಪಾಪದ ಸಮುದ್ರವಾಗಿ ಮಾರ್ಪಟ್ಟು ಅದರೊಳಗೆ ಮೋಸಗಾರನನ್ನು ಮುಳುಗಿಸಿಬಿಡ್ತದೆ. ಇದು ಕಟು ಸತ್ಯ. ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬೇಡಿ. ಭರವಸೆಯನ್ನು ಯಾವತ್ತಿಗೂ ಕಳೆದುಕೊಳ್ಬೇಡಿ. ನಿಮ್ಮ ದಿನ ಬಂದೇ ಬರ್ತದೆ. ನಾಳೆಯ ಒಳಿತಿಗಾಗಿ ಇಂದಿನ ಕೆಲ ಸಮಯವನ್ನು ಮೀಸಲಿಡುವುದು ತಪ್ಪಲ್ಲ, ಆದರೆ ಬರೀ ನಾಳೆಯ ಚಿಂತೆಯಲ್ಲೇ ಇಂದಿನ ಸಂತೋಷ ಕಳೆದುಕೊಳ್ಬಾರದು. ಕೆಲವೊಂದು ಸಲ ಉದ್ದೇಶಕ್ಕಿಂತ ಅನಿವಾರ್ಯತೆ ಅನ್ನೋದು ಬದುಕಿನ ದಿಕ್ಕನ್ನು ಕೂಡ ಬದಲಿಸಿಬಿಡ್ತದೆ. ಶ್ರೀ ಬೀಚಿಯವರ ಶುಚಿಯಾದ ನುಡಿಗಳು. ದುಡಿಯದೇ ಇರುವ ಪ್ರತಿಯೊಬ್ಬ ಶ್ರೀಮಂತನು ಭಿಕ್ಷುಕನೇ. ಗೆಳೆಯನನ್ನು ಉಪ್ಪಿನಂತೆ ಬಳಸಬೇಕೇ ವಿನಃ ಸಕ್ಕರೆಯಂತೆ ಸುರಿದುಕೊಳ್ಬಾರದು. ಶ್ರೀಮಂತನ ಕ್ಷಯವೇ ಡಾಕ್ಟರರ ಅಕ್ಷಯ ಪಾತ್ರೆ. ವರ್ಷಕ್ಕೊಮ್ಮೆ ಆದರೂ ಸಾವಿನ ಬಗ್ಗೆ ಎಚ್ಚರಿಸಲು ಕಾಲರಾಯನ ಗಂಟೆ ಬಾರಿಸುವ ದಿನವೇ ಜನ್ಮದಿನ. ಬಾಳಿನ ವ್ಯಾಕರಣ ಹೆಣ್ಣು ಪದ್ಯ. ನಿಮ್ಮ ವ್ಯಕ್ತಿತ್ವವನ್ನು ಜೋಪಾನವಾಗಿಟ್ಕೊಳ್ಳಿ, ಯಾಕಂದ್ರೆ ಅದು ಚಿನ್ನ ಮತ್ತು ಬೆಳ್ಳಿಗಿಂತಲೂ ಅಮೂಲ್ಯ. ಜೀವನ ಮುಂದೆ ಸಾಗ್ತಿದೆ, ಆದರೆ ನೆನಪುಗಳೇ ಹಾಗೆ ಇದೆ. ಜೀವನದಲ್ಲಿ ನಮ್ಮನ್ನು ನಾವೇ ಪ್ರೋತ್ಸಾಹಿಸಿಕೊಳ್ಳುವುದನ್ನ ಕಲಿಬೇಕು. ಕಾರಣ, ಟೀಕಿಸಲು ಜಗತ್ತಿನಲ್ಲಿ ಅನೇಕ ಜನರಿದ್ದಾರೆ. ಪ್ರಕೃತಿ ಮಾನವರಿಗೆ ತಿಳಿಸಿದ ಅತೀ ಸುಂದರವಾದ ಸಂದೇಶ, ನೀವು ಮಾಲೀಕರಲ್ಲ, ನೀವು ಈ ಜಗತ್ತಿಗೆ ಬಂದ ಅತಿಥಿಗಳು ಮಾತ್ರ. ನಮ್ಮ ಬದುಕಿನ ಅಮೂಲ್ಯ ದೀಪಗಳು ಶಾಂತಿ. ಮಳೆ ಬಂದು ನಿಂತ ನಂತರವೇ ಪ್ರಕೃತಿ ಸುಂದರವಾಗಿ ಕಾಣೋದು. ಹಾಗೆ ಜೀವನದಲ್ಲಿ ಕಷ್ಟಗಳು ಬಂದ ಹೋದ ನಂತರವೇ ಜೀವನ ಸುಂದರವಾಗಿರೋದು. ಅದೆಷ್ಟೋ ಕಾಯಿಲೆಗಳಿಗೆ ಮೆಡಿಕಲ್ನಲ್ಲಿ ಸಿಗದ ಔಷಧಿ ಅಂದ್ರೆ ನಗು. ಜೀವನದಲ್ಲಿ ಕಾಯುವುದನ್ನ ಕಲಿಬೇಕು. ಎಲ್ಲವೂ ನಡೆಯುವುದು ಸಮಯಕ್ಕೆ ಸರಿಯಾಗಿ ಹೊರತು ನಮ್ಮ ಅವಸರಕ್ಕೆ ತಕ್ಕಂತಲ್ಲ. ಮನುಷ್ಯನ ರೂಪ, ಹಣ, ಯೌವನ, ಅಹಂಕಾರ ಯಾವುದು ಶಾಶ್ವತವಲ್ಲ. ಮಾಡಿದ ಕರ್ಮಫಲಗಳು ನಮ್ಮ ಜೊತೆಗೆ ಬರುವವು. ವ್ಯಕ್ತಿಯು ಮರಣ ಹೊಂದಿದಾಗ ಅವನು ಸಂಪಾದಿಸಿದ ಹಣ, ಸಂಪತ್ತು ಎಲ್ಲವೂ ಅವನ ಮನೆಯಲ್ಲೇ ಉಳಿತದೆ ಹೊರತು ಸಾವಿನಲ್ಲಿ ಅವನ ಜೊತೆ ಬರುವುದಿಲ್ಲ. ಅವನ ಬಂಧುಗಳು, ಮಿತ್ರರು ಸ್ಮಶಾನದವರೆಗೆ ಮಾತ್ರ ಬರಲು ಸಾಧ್ಯ. ಅವರು ಮುಂದೆ ಬರಲು ಸಾಧ್ಯವಿಲ್ಲ. ಆದರೆ ಅವನು ತಮ್ಮ ಕರ್ಮಗಳ ಮೂಲಕ ಸಂಪಾದಿಸಿದ ಪಾಪ ಪುಣ್ಯಗಳೆರಡು ಹೋಗುವಾಗ ಅವನನ್ನೇ ಹಿಂಬಾಲಿಸ್ತದೆ. ಸಂಬಂಧ ಯಾವುದೇ ಇದ್ರೂ ಅದರ ಪಾಸ್ವರ್ಡ್ ಮಾತ್ರ ವಿಶ್ವಾಸ. ಶ್ರೀಮಂತರ ಬದುಕು ಹಣ ಗಳಿಸುವುದರಲ್ಲಿ ಮುಗಿದು ಹೋಗಿರ್ತದೆ. ಬಡವರ ಬದುಕು ಹಸಿದ ಹೊಟ್ಟೆ ತುಂಬಿಸುವುದರಲ್ಲಿ ಮುಗಿದು ಹೋಗಿರ್ತದೆ. ಇನ್ನು ಮಧ್ಯಮ ವರ್ಗದವರ ಬದುಕು ಮಾನ ಮರ್ಯಾದೆಗೆ ಅಂಜಿ ಬಾಳೋದ್ರಲ್ಲಿಯೇ
ಮುಗಿದು ಹೋಗಿರುತ್ತದೆ. ಯಾವ ಸಮಯದಲ್ಲಿ ನಮ್ಮ ಮನಸ್ಸು ಬೇರೆಯವರಿಗೆ ಶುಭವಾಗಲಿ ಎಂದು ಯೋಚಿಸಲು ಪ್ರಾರಂಭಿಸುತ್ತದೆಯೋ ಆ ಕ್ಷಣದಿಂದ ಶಾಂತಿ ನೆಮ್ಮದಿಯು ನಮ್ಮ ಜೀವನದಲ್ಲಿ ಪ್ರವೇಶಿಸುತ್ತದೆ. ಬದುಕೆಂಬುದು ಕಷ್ಟ ಸುಖ ನೋವು ನಲಿವುಗಳ ಸಮಸ್ಯೆಗಳ ಸಾಗರದಲ್ಲಿ ಚಲಿಸುವ ದೋಣಿ. ಬೇರಾರು ಚಲಾಯಿಸುವರು ದಡ ಸೇರಿಸುವರೆಂಬ ಭ್ರಮೆ ಬೇಡ. ನಿನ್ನ ದೋಣಿಗೆ ನೀನೇ ನಾವಿಕ. ಹೃದಯದಲ್ಲಿರುವ ಭಾರವನ್ನು ಕಡಿಮೆ ಮಾಡುವ ಒಂದೇ ಒಂದು ಶಕ್ತಿ ಇರುವುದು ನಗುವಿಗೆ ಮಾತ್ರ. ಅದಕ್ಕೆ ಯಾವಾಗಲೂ ನಗುತ್ತಾ ಸಂತೋಷವಾಗಿರಿ. ಜಗತ್ತಿನಲ್ಲಿ ಎಂಥವರೇ ಆಗಿರಲಿ, ರೋಗ ದುಃಖ ಮುಪ್ಪು ಮತ್ತು ಸಾವು ಈ ನಾಲ್ವರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇದು ತತ್ವಜ್ಞಾನವಲ್ಲ, ಪ್ರಕೃತಿ ಸತ್ಯ. ಈ ಸತ್ಯವನ್ನು ಅರಿತವರು ದುರಾಸೆಗಳಾಗುವುದಿಲ್ಲ, ಕ್ರೂರಿಗಳಾಗುವುದಿಲ್ಲ ಮತ್ತು ಕ್ರೋಧದಿಂದ ಯಾರನ್ನು ಯಾರು ದ್ವೇಷಿಸೋದಿಲ್ಲ. ಎಲ್ಲಿಯ ತನಕ ನಂಬಿಕೆ ಎಂಬ ಆಯಸ್ಸು ಗಟ್ಟಿಯಾಗಿರ್ತದೆಯೋ ಅಲ್ಲಿ ತನಕ ಸ್ನೇಹ ಸಂಬಂಧಗಳಿಗೆ ಸಾವಿಲ್ಲ. ಸೊಕ್ಕು ದರ್ಪ ದೌಲತ್ತು ಅಹಂ ದಿಮಾಕು ಈ ಎಲ್ಲವನ್ನು ಸಾವು ಒಂದೇ ಏಟಿಗೆ ನಿಲ್ಲಿಸಿ ಬಿಡ್ತದೆ. ಮರೆಯದಿರೋಣ. ಪರಿಸ್ಥಿತಿಯನ್ನು ಬದಲಿಸುವುದು ಕಷ್ಟವಾದಾಗ ಮನಸ್ಥಿತಿಯನ್ನು ಬದಲಿಸಿಕೊಳ್ಳುವುದು ಬಹಳ ಉತ್ತಮ. ಸಂಪಾದನೆ ಎಂದರೆ ಹಣ ಮಾತ್ರ ಮಾಡುವುದಲ್ಲ. ಅನುಭವ ಸಂಬಂಧ ಗೌರವ ಪ್ರೀತಿ ಇದನ್ನು ಕೂಡ ಸಂಪಾದನೆ ಮಾಡಬೇಕು. ಸುಖದ ದುರಾಸೆ ಇದ್ದಲ್ಲಿ ಮಾತ್ರ ಹೊಸ ದುಃಖವು ಹುಟ್ಟುತ್ತದೆ. ಬಯಸಿದೆಲ್ಲ ಸಿಗುವಂತಿದ್ರೆ ಬಯಕೆಗೆ ಬೆಲೆ ಇರ್ತಿರ್ಲಿಲ್ಲ. ಅನಿಸಿದೆಲ್ಲ ಹೇಳುವಂತಿದ್ರೆ ಮೌನಕ್ಕೆ ಅರ್ಥವಿರ್ತಿರ್ಲಿಲ್ಲ. ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಪಡ್ತಿರ್ಲಿಲ್ಲ. ಕಣ್ಣೀರು ಬರದಿದ್ರೆ ನಗುವಿನ ಆನಂದ ತಿಳಿಯುತ್ತಿರ್ಲಿಲ್ಲ. ಕಷ್ಟಗಳು ಎದುರಾಗದಿದ್ರೆ ಜೀವನದ ಮೌಲ್ಯ ಗೊತ್ತಾಗುತ್ತಿರ್ಲಿಲ್ಲ. ಕಾಣದ ದೃಶ್ಯವನ್ನ ನೋಡಿ ನಿರ್ಧರಿಸಬೇಡ, ಕಾಣದ ಸತ್ಯವನ್ನ ಅರಿತು ನಿರ್ಧರಿಸು. ದೃಶ್ಯದ ಭಾವ ಬದಲಾಗಬಹುದು, ಸತ್ಯದ ಭಾವ ಬದಲಾಗಲಾರದು. ದುರ್ಜನರ ಪಾಪದ ಕೊಡ ತುಂಬುವವರೆಗೂ ಅಹಂಕಾರದಲ್ಲಿ ಆರ್ಭಟಿಸುತ್ತಾ ಇರ್ತಾರೆ. ನಂತರ ಘೋರ ಅಂತ್ಯ. ಸಜ್ಜನರ ಪುಣ್ಯದ ಕೊಡ ತುಂಬುವವರೆಗೂ ಸಾಲು ಸಾಲು ಕಷ್ಟಗಳು, ನಂತರ ಅಮೋಘ ಸುಖಾಂತ್ಯ. ಸಂಬಂಧಗಳು ಶ್ರೀಗಂಧದಂತೆ ಇರಬೇಕು. ಹಲವಾರು ತುಂಡುಗಳಾದರೂ ಸುಗಂಧ ಮಾತ್ರ ತುಂಡಾಗದು. ಒಬ್ಬ ಸರಳ ಸ್ವಭಾವ ಅವರ ಬಲಹೀನತೆಯಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ. ಆದರೆ ಅದರ ರಭಸಕ್ಕೆ ಎಲ್ಲವನ್ನು ಗೆಲ್ಲುವ ಸಾಮರ್ಥ್ಯವಿದೆ. ಮಾನವನ ಬುದ್ಧಿಗೆ ನಿಲುಕದನ್ನು ವಿಧಿ ಎಂದರು. ಕೈ ಮೀರಿದ ಕೃತ್ಯಕ್ಕೆ ಹಣೆಬರ ಎಂದರು. ಬದುಕಿನ ಹೀನಾಯ ಸ್ಥಿತಿಗೆ ಜನ್ಮಾಂತರದ ಪಾಪ ಎಂದರು. ಸ್ವಾರ್ಥದ ಸಂತೋಷಕ್ಕೆ ಅದೃಷ್ಟ ಎಂದರು. ಸಂತೃಪ್ತಿಯ ಬದುಕಿಗೆ ಪುಣ್ಯ ಎಂದರು. ನಿರಾಸೆಯ ಜೀವನಕ್ಕೆ ನರಕ ಎಂದರು. ಸಿರಿ ಸಂಪತ್ತಿನ ಬಾಳಿಗೆ ಸ್ವರ್ಗ ಎಂದರು. ಕಣ್ಣು ನಕ್ಕರು ಒದ್ದೆಯಾಗುತ್ತೆ, ಅತ್ತರೂ ಒದ್ದೆಯಾಗುತ್ತೆ. ಆದರೆ ನಗಿಸಿದವರು 4 ದಿನ ನೆನಪಿನಲ್ಲಿದ್ರೆ ನೋಯಿಸಿದವರು ಜೀವನವಿಡೀ ನೆನಪಿನಲ್ಲಿರ್ತಾರೆ. ಕೇಳೋದಕ್ಕೆ ತಮಾಷೆ ಎನಿಸಿದ್ರು ಎಲ್ಲವೂ ಅಕ್ಷರಕ್ಷ ಸತ್ಯವಾದವುಗಳು. ಬೆಕ್ಕು ಅಡ್ಡ ಬಂದ್ರೆ ಅಪಶಕುನ ಅಂತಾರೆ. ಆದರೆ ಹೆಚ್ಚು ಆಕ್ಸಿಡೆಂಟ್ ಆಗಿರೋದು ನಾಯಿ ಅಡ್ಡ ಬಂದಾಗ. ನಮ್ಮ ಜಗತ್ತು ಎಷ್ಟು ಕೆಟ್ಟಿದೆ ಅಂದ್ರೆ ಸತ್ತೋಗಿರೋ ಮೀನು ಕೂಡ ಫ್ರೆಶ್ ಆಗಿರ್ಬೇಕು ನಮ್ಮ ಜನಕ್ಕೆ. ಸ್ಟಾರ್ ಹೋಟೆಲ್ಗೆ ಹೋಗಿ ಕುಳಿತು ವೇಟರ್ ಬಳಿ ತಿಂಡಿಗೆ ಆರ್ಡರ್ ಮಾಡಿ ತಾಸುಗಟ್ಟಲೆ ಕಾದು ತಿಂಡಿ ತಿಂದ ನಂತರ ನಮ್ಮಲ್ಲಿ ಉಳಿಯುವ ಒಂದೇ ಒಂದು ಪ್ರಶ್ನೆ, ನಿಜವಾದ ವೇಟರ್ ಯಾರು? ನಡೆಯಲು ಕಲಿಯುವಾಗ ಜನ ಬೀಳೋಕೆ ಬಿಡ್ತಾ ಇರಲಿಲ್ಲ. ನಡೆಯಲು ಕಲಿತ ಮೇಲೆ ಬೀಳಿಸೋಕೆ ಕಾಯ್ತಾ ಇರ್ತಾರೆ. ಅಗರಬತ್ತಿಯಲ್ಲಿ 2 ವಿಧ, ದೇವರಿಗಾಗಿ ಮತ್ತು ಸೊಳ್ಳೆಗಾಗಿ. ವಿಪರ್ಯಾಸವೆಂದ್ರೆ ದೇವರು ಬರೋದಿಲ್ಲ, ಸೊಳ್ಳೆ ಹೋಗೋದಿಲ್ಲ. ನಾವು ಸಂಪಾದಿಸಿದ್ದು ಯಾವುದೂ ನಮ್ಮದಲ್ಲ. ಒಳ್ಳೆಯ ಗುಣ, ಒಳ್ಳೆಯ ನಡತೆ, ದಾನ ಧರ್ಮ, ನಾವು ಮಾಡಿದ ಪುಣ್ಯ, ಇಷ್ಟವಾದವರ ಹೃದಯದಲ್ಲಿ ಪ್ರೀತಿ, ಇವುಗಳೇ ನಾವು ಸಂಪಾದಿಸೋ ಕೋಟಿ ಆಸ್ತಿ. ಜೀವನದ ಪ್ರತಿಯೊಂದು ಕ್ಷಣವನ್ನ ಖುಷಿಯಿಂದ ಅನುಭವಿಸಿ. ದಿನಕ್ಕೊಂದು ಸಮಸ್ಯೆ ಬರುತ್ತೆ ಹೋಗುತ್ತೆ, ಆದರೆ ಕಳೆದು ಹೋದ ಸಮಯ ಮತ್ತೆ ಬರೋದಿಲ್ಲ. ಪ್ರೀತಿ ದೊಡ್ಡದಲ್ಲ, ನಂಬಿಕೆ ದೊಡ್ಡದು. ಸ್ನೇಹ ದೊಡ್ಡದಲ್ಲ, ವಿಶ್ವಾಸ ದೊಡ್ಡದು. ಹಣ ದೊಡ್ಡದಲ್ಲ, ಗೌರವ ದೊಡ್ಡದು. ಮನುಷ್ಯ ದೊಡ್ಡವನಲ್ಲ, ಅವನಲ್ಲಿರುವ ಗುಣ ದೊಡ್ಡದು. ಅಕ್ಕರೆಯ ಒಲವಿರಲಿ, ಸಕ್ಕರೆಯಂತ ಸವಿ ಇರಲಿ, ಆಗಸದ ಅಂಗಳದ ನಕ್ಷತ್ರದಂತ ನಗುವಿರಲಿ. ಆ ನಗು ಯಾವಾಗಲೂ ನಿಮ್ಮದಾಗಿರ್ಲಿ. ಕಷ್ಟಗಳು ಬರೀ ನೋವನ್ನ ಮಾತ್ರ ಕೊಡೋದಿಲ್ಲ, ನಿಜವಾದ ಮಿತ್ರರು ಯಾರು ಎಂದು ಕೂಡ ಗುರುತಿಸಿಕೊಡ್ತದೆ. ನಂಬಿಕೆ ಇದ್ದರೆ ಮೌನವು ಕೂಡ ಅರ್ಥವಾಗ್ತದೆ. ನಂಬಿಕೆ ಇಲ್ಲದಿದ್ದರೆ ಪ್ರತಿ ಮಾತು ಕೂಡ ಅಪಾರ್ಥವಾಗ್ತದೆ. ನಂಬಿಕೆ ಎನ್ನುವುದು ಅನುಬಂಧಕ್ಕೆ ಆತ್ಮ ಇದ್ದಂತೆ. ನೋವುಗಳಿಗೆ ಸ್ಪಂದಿಸುವ ಗುಣ ಇರಬೇಕು, ಹಂಗಿಸುವ ಗುಣ ಇರಬಾರ್ದು. ಮಾತಿನಲ್ಲಿ, ಸ್ವಭಾವದಲ್ಲಿ, ಸಂಸ್ಕಾರಗಳಲ್ಲಿ ಸರಳತೆ ಹೊಂದಿರುವ ವ್ಯಕ್ತಿಗಳು ಎಂದಿಗೂ ಯಾರಿಗೂ ಹೊರೆಯಾಗುವುದಿಲ್ಲ, ಸರ್ವರಿಗೂ ಅತಿಪ್ರಿಯರಾಗ್ತಾರೆ. ಬದುಕು ಬದಲಾಗಬೇಕಾದ್ರೆ ಮೊದಲು ನಮ್ಮ ಬದುಕುವ ದಾರಿ ಬದಲಾಗಬೇಕು. ಎಲ್ಲ ಇದ್ದಾಗ ನಮ್ಮವರು ಅಂತಾರೆ, ಏನು ಇಲ್ಲದಿದ್ದಾಗ ನೀನ್ಯಾರಂತಾರೆ. ಇಷ್ಟೇ ಜೀವನ. ಅರ್ಥವಿಲ್ಲದ ಪ್ರಪಂಚದಲ್ಲಿ, ಸ್ವಾರ್ಥ ಬದುಕಿನ ಮಧ್ಯೆ, ಕಷ್ಟದಲ್ಲಿ ಜೊತೆಯಾಗಿ ಬದುಕಿಗೊಂದು ಕಥೆಯಾಗಿ ಇರುವವರು ಸ್ನೇಹಿತರು.
ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನಮ್ಮ ಸ್ನೇಹಿತರಾಗಲಿ ಎಂದು ಬಯಸೋದ್ಕಿಂತ ನಮ್ಮ ಸ್ನೇಹಿತರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿ ಎಂದು ಬಯಸೋಣ. ರಕ್ತ ಹಂಚಿಕೊಂಡು ಹುಟ್ಟಿಲ್ಲದಿದ್ರೇನು, ಕಷ್ಟ ಸುಖ ಹಂಚಿಕೊಂಡು ಪ್ರೀತಿಯಿಂದ ಕೊನೆಯವರೆಗೂ ಜೊತೆಯಾಗಿರುವುದೇ ನಿಜವಾದ ಸ್ನೇಹ. ಈ ಪ್ರಪಂಚಕ್ಕೆ ನೀನು ಕೇವಲ ಸಾಮಾನ್ಯ ವ್ಯಕ್ತಿ, ಆದರೆ ನಿನ್ನನ್ನು ನಂಬಿದವರಿಗೆ ನೀನೇ ಒಂದು ಪ್ರಪಂಚ. ಮತ್ತೊಬ್ಬರ ಬದುಕಿನಲ್ಲಿ ಒಂದು ಒಳ್ಳೆಯ ನೆನಪಾಗಿ ಉಳಿಯುವುದು ಕೂಡ ಬದುಕಿನ ಶ್ರೇಷ್ಠ ಸಾಧನೆಯಲ್ಲಿ ಒಂದು. ದೇವರು ಒರಟು ವಜ್ರಕ್ಕೆ ಹೊಳಪು ಕೊಟ್ಟ, ಆದರೆ ಸುವಾಸನೆ ನೀಡಲಿಲ್ಲ. ಹಾಗೆ ಮೃದುವಾದ ಮಲ್ಲಿಗೆಯಲ್ಲಿ ಸುಗಂಧ ಬಿಟ್ಟ, ಆದರೆ ಆಯಸ್ಸು ಕರುಣಿಸಲಿಲ್ಲ. ವಿಧಾತನ ನಿಯಮ ಬಹು ವಿಚಿತ್ರವಾದರೂ ಸತ್ಯ. ಮಾತಲ್ಲೇ ಮನೆ ಕಟ್ಟುವವರ ಬಳಿ ಕಿವುಡನಾಗಿರು, ಬೆಲೆ ಕೊಡದಿರುವವರ ಬಳಿ ಮೂಕನಾಗಿರು, ಮಮತೆ ಇಲ್ಲದವರ ಬಳಿ ಅನಾಥನಾಗಿರು, ಸೊಕ್ಕಿನಿಂದ ಇರುವವರ ಬಳಿ ಒಂಟಿಯಾಗಿರು, ಪ್ರೀತಿಯಿಂದ ಇರುವವರ ಬಳಿ ಜೋಡಿಯಾಗಿರು, ಕಷ್ಟ ಕಾಗುವವರ ಬಳಿ ಎಂದಿಗೂ ಋಣಿಯಾಗಿರು. ಮನುಷ್ಯನಿಂದ ಮನುಷ್ಯನನ್ನು ಬೇರ್ಪಡಿಸುವ ವಸ್ತುಗಳೆಂದ್ರೆ ಮೊದಲನೆಯದು ನಾಲಿಗೆ, ಎರಡನೆಯದು ಹಣ. ಮನುಷ್ಯನ ದೇಹದಲ್ಲಿ ಅತೀ ಭಾರವಾದದ್ದು ಏನಾದ್ರೂ ಇದ್ರೆ ಬೇರೇನೂ ಅಲ್ಲ, ಅದು ಅಹಂಕಾರ. ಆ ಭಾರವನ್ನು ಹೊತ್ತುಕೊಳ್ಳಲು ಆಗದೆ ಅನೇಕರು ಜೀವನದಲ್ಲಿ ಸೋಲ್ತಾರೆ. ಯಾರು ಅದನ್ನು ಹೊತ್ತುಕೊಳ್ಳುವ ಬದಲು ತೆಗೆದು ಪಕ್ಕಕ್ಕಿಡ್ತಾರೋ ಅವರು ಜೀವನದಲ್ಲಿ ಗೆಲ್ತಾರೆ. ವೈರಿಗಳ ಮುಂದೆ ಗತ್ತಿನಂತಿರ್ಬೇಕು, ಹೆದರಿಸುವವರ ಮುಂದೆ ಕತ್ತಿಯಂತಿರ್ಬೇಕು, ಆತ್ಮೀಯರ ಮುಂದೆ ಮುತ್ತಿನಂತಿರ್ಬೇಕು, ಹಿರಿಯರ ಮುಂದೆ ಹತ್ತಿಯಂತಿರ್ಬೇಕು. ಮನಸ್ಸೆನ್ನುವುದು ನೀರಿದ್ದಂತೆ, ಹೆಚ್ಚು ಕಲುಕಿದ್ರೆ ಏನು ಕಾಣೋದಿಲ್ಲ. ಅದು ಶಾಂತವಾದ್ರೆ ಮಾತ್ರ ಎಲ್ಲವೂ ಸ್ಪಷ್ಟವಾಗಿ ಕಾಣ್ತದೆ. ಎಲ್ಲಿ ಸತ್ಯವಿದೆಯೋ ಅಲ್ಲಿ ಹಠ ಇರ್ತದೆ, ಎಲ್ಲಿ ಪ್ರಾಮಾಣಿಕತೆ ಇರ್ತದೆಯೋ ಅಲ್ಲಿ ಒಳ್ಳೆಯ ನಡವಳಿಕೆ ಇರ್ತದೆ, ಎಲ್ಲಿ ಹೆಚ್ಚು ಪ್ರೀತಿ ಇರ್ತದೆಯೋ ಅಲ್ಲಿ ಕೋಪ ಇರ್ತದೆ. ಮನಸ್ಸು ಪರಿಶುದ್ಧವಾದಾಗ ಅದೇ ಗುರುವಾಗಿ ಮುಂದೆ ನಿಂತು ಎಲ್ಲವನ್ನು ಬೋಧಿಸ್ತದೆ. ಹಣೆಬರವನ್ನು ನಂಬುವುದಕ್ಕಿಂತ ಶ್ರಮವನ್ನ ನಂಬುವುದು ಉತ್ತಮ. ಯಾರಿಗೊತ್ತು, ಶ್ರಮಕ್ಕೆ ಹಣೆಬರವನ್ನು ಬದಲಿಸುವ ಶಕ್ತಿ ಇರಬಹುದು. ಸಂಪತ್ತು ಎಷ್ಟೇ ಇದ್ದರೂ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವ ತಂದುಕೊಡುತ್ತೆ. ಯಾಕಂದ್ರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಸರಳತೆಗೆ ಬೆಲೆ ಕಟ್ಟಲಾಗದು. ತನ್ನ ಮಗುವಿನ ಮುಖವನ್ನು ನೋಡುವುದಕ್ಕಿಂತ ಮೊದಲೇ ತನ್ನ ಮಗುವನ್ನು ಪ್ರೀತಿಸುವ ಏಕೈಕ ಮಹಿಳೆ ತಾಯಿ. ತನಗಿಂತ ಹೆಚ್ಚಾಗಿ ತನ್ನ ಮಗುವನ್ನ ಪ್ರೀತಿಸುವ ಏಕೈಕ ವ್ಯಕ್ತಿ ಅಂದ್ರೆ ತಂದೆ. ತಂದೆ ತಾಯಿಯನ್ನು ಪ್ರೀತಿಸಿ ಗೌರವಿಸಿ ಬೀಗಿ ಬದುಕುವುದಕ್ಕಿಂತ ಬಾಗಿ ಬದುಕಿದ್ರೆ ಸಕಲವೂ ನಮ್ಮದಾಗ್ತದೆ. ಮನುಷ್ಯನಿಗೆ ಇರಬೇಕಾದ ಒಳ್ಳೆಯ ಗುಣಗಳು: ನಮ್ಮನ್ನು ನಂಬಿದವರಿಗೆ ಮೋಸ ಮಾಡಬಾರ್ದು, ನಮ್ಮ ಅವಶ್ಯಕತೆ ಇದೆ ಅಂತ ಗೊತ್ತಾದ ಮೇಲೆ ತಪ್ಪಿಸಿಕೊಂಡು ಓಡಾಡಬಾರ್ದು, ನಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬಾರದು. ಕಷ್ಟದ ಸಮಯದಲ್ಲಿ ಸಂಬಂಧಗಳೇ ಸ್ವಾರ್ಥಕ್ಕೆ ತಿರುಗಿದವು, ತಿಳಿಯದ ಮುಖಗಳೇ ಸಂಬಂಧಗಳಾದವು. ಒಂದು ಸಣ್ಣ ಬಿರುಕು ಒಂದು ದೊಡ್ಡ ದೋಣಿಯನ್ನೇ ಮುಳುಗಿಸುತ್ತೆ, ಒಂದು ಸಣ್ಣ ನೋವು ಒಂದು ದಿನದ ನಗುವನ್ನೇ ಕೊಲ್ಲುತ್ತೆ, ಆದರೆ ಒಂದು ಪುಟ್ಟ ಮೆಸೇಜ್ ನೀವೆಲ್ಲೇ ಇದ್ದರೂ ನೆನಪಿಸುತ್ತೆ. ನಮ್ಮನ್ನು ಯಾರು ಗೌರವಿಸುವುದಿಲ್ಲ ಅಂತ ಬೇಜಾರಾಗಬೇಡಿ. ಬಟ್ಟೆಗಳ ಅಂಗಡಿಯಲ್ಲಿ ಒಬ್ಬರಿಗೆ ಇಷ್ಟವಾಗದೆ ಬಿಟ್ಟು ಹೋದ ವಸ್ತುಗಳು ಮತ್ತೊಬ್ಬರಿಗೆ ತುಂಬಾ ಇಷ್ಟ ಆಗ್ತದೆ. ಜೀವನ ಕೂಡ ಅಷ್ಟೇ. ಹಣ ನಿನಗೆ ದಾರಿ ತೋರಿಸ್ತದೆ, ಗುಣ ನಿನ್ನ ದಾರಿ ಇನ್ನೊಬ್ಬರಿಗೆ ತೋರಿಸ್ತದೆ. ಸಾಗುವ ದಾರಿ ಹೇಗೆ ಇರಲಿ, ಇಡುವ ಹೆಜ್ಜೆ ಸರಿಯಾಗಿರ್ಲಿ. ಕೋಪ ಅನ್ನೋದು ಒಬ್ಬರನ್ನ ಸೋಲಿಸಿದ್ರೆ, ನಗು ಅನ್ನೋದು 100 ಜನರ ಮನಸ್ಸನ್ನ ಗೆಲ್ಲುತ್ತೆ. ಬದುಕಿಗಾಗಿ ಯಾರನ್ನು ಅವಲಂಬಿಸಬೇಡಿ, ಅವಲಂಬಿಸಿದ್ರೆ ಊಟದ ಎಲೆಯಂತೆ ನೋಡುವ ಕಾಲವಿದು. ಬದುಕು ನಮ್ಮದೇ, ನಮ್ಮ ಬದುಕಿನ ಮನೆಯನ್ನು ನಾವೇ ಕಟ್ಟಿಕೊಳ್ಬೇಕು. ಅರಮನೆ ಆದ್ರೂ ಸರಿ, ಗುಡಿಸಲಾದ್ರೂ ಸರಿ. ಐಹಿಕ ಸುಖಗಳತ್ತ ಹರಿಯುವ ಮನಸ್ಸು ಇಂದ್ರಿಯಗಳ ಬೆನ್ನು ಹತ್ತುತ್ತದೆ ಮತ್ತು ನಿಯಂತ್ರಣ ತಪ್ಪಿಕೊಂಡಲ್ಲಿ ಬಿರುಗಾಳಿ ಹಡಗನ್ನು ಹೇಗೆ ದಾರಿ ತಪ್ಪಿಸ್ತದೆಯೋ ಹಾಗೆ ಅದು ವ್ಯಕ್ತಿಯ ಅರಿವನ್ನೇ ದಿಕ್ಕೆಡಿಸ್ತದೆ. ಜೀವನದಲ್ಲಿ ಒಂದನ್ನು ನೆನಪಿಡಿ, ನಿಮ್ಮನ್ನು ಯಾರು ಕೈಬಿಟ್ಟರೂ ನಿಮ್ಮ ಒಳ್ಳೆತನ ಯಾವತ್ತೂ ಕೈಬಿಡಲ್ಲ. ಒಂದು ಸಣ್ಣ ನಗು ಸ್ನೇಹವನ್ನ ಪ್ರಾರಂಭಿಸ್ತದೆ, ಒಂದು ಒಳ್ಳೆಯ ಮಾತು ದ್ವೇಷವನ್ನ ಕೊನೆಗೊಳಿಸ್ತದೆ. ಒಳ್ಳೆಯ ಮನಸ್ಸು ಸಂಬಂಧಗಳನ್ನು ಕಾಪಾಡ್ತದೆ, ಒಳ್ಳೆಯ ವ್ಯಕ್ತಿತ್ವ ಜೀವನವನ್ನೇ ಬದಲಾಯಿಸ್ತದೆ. ಅವಮಾನಿಸಿದವರೇ ಗುರುಗಳು, ಅನುಭವಗಳೇ ಪಾಠಗಳು, ಪರಿಸ್ಥಿತಿಗಳೇ ಪರೀಕ್ಷೆಗಳು. ಎಲ್ಲವನ್ನು ಹೇಗೆ ಎದುರಿಸಿ ಬದುಕ್ತೇವೆಯೋ ಅದೇ ಫಲಿತಾಂಶಗಳು. ಹಣ ನೋಡಿ ಕೊಡುವ ಬೆಲೆ, ಅಂದ ನೋಡಿ ಹುಟ್ಟೋ ಪ್ರೀತಿ, ಆಸ್ತಿ ನೋಡಿ ಒಂದಾಗೋ ಬಂಧುಗಳು ಹೆಚ್ಚು ಕಾಲ ಉಳಿಯೋದಿಲ್ಲ. ಒಳ್ಳೆಯ ವ್ಯಕ್ತಿತ್ವವೇ ಮನುಷ್ಯನಿಗೆ ನಿಜವಾದ ಆಸ್ತಿ. ಯಾವುದನ್ನು ಇದು ನನ್ನದು, ಇದು ಶಾಶ್ವತ ಎಂದುಕೊಳ್ಳುವಂತಿಲ್ಲ. ಬದುಕಿನಲ್ಲಿ ಯಾವುದು ಶಾಶ್ವತವಲ್ಲ. ವ್ಯಾಮೋಹ ಬಿಟ್ಟು ಕರ್ತವ್ಯ ನಿಭಾಯಿಸುವುದಷ್ಟೇ ನಮ್ಮ ಕೆಲಸ. ಜೀವನದಲ್ಲಿ ಏನು ಮಾಡೋದು ಅಂತ ಪ್ರಶ್ನೆ ಇದ್ದರೆ ಬೇರೆ ಏನು ಮಾಡೋದು ಬೇಡ. ನಿಮ್ಮನ್ನೇ ನಂಬಿ ಬದುಕಿರುವವರ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳಿ ಸಾಕು. ಜೀವನದ ಪಯಣದಲ್ಲಿ ನಮಗೆ ಇರುವ ಸಮಯ ನಿಯಮಿತ. ಸಮಯದ ಮಹತ್ವ ಅರಿತು ನಡೆದ್ರೆ ಸಾಮಾನ್ಯರು ಅಸಾಮಾನ್ಯ ಸಾಧನೆ ಮಾಡಬಲ್ಲರು. ಒಂಟಿಯಾಗಿ ಬಂದ ಜೀವ ಒಂಟಿಯಾಗಿ ಹೋಗುವಾಗ ಯಾರು ಬಿಟ್ಟು ಹೋದ್ರೇನು, ಈ ಬದುಕು ಮಾತ್ರ ನಿಲ್ಲದು. ಪಡೆದುಕೊಳ್ಳೋದ್ಕಿಂತ ಉಳಿಸಿಕೊಳ್ಳೋದು ಮುಖ್ಯ. ಹುಡುಕುವುದಕ್ಕಿಂತ ಸಿಕ್ಕಿರುವುದನ್ನು ಕಳೆದು ಹೋಗದಂತೆ ಕಾಪಾಡಿಕೊಳ್ಳೋದು ಮುಖ್ಯ. ಅದು ವ್ಯಕ್ತಿಯಾಗಲಿ ವಸ್ತುವಾಗಲಿ. ವಾರದಲ್ಲಿ 3 ದಿನವಾದರೂ ನಗುತ್ತಿರಬೇಕು. ನಿನ್ನೆ, ಇಂದು, ನಾಳೆ. ಬಾಳೆ ಬಂಗಾರ, ಬಿಲ್ಗೇಟ್ಸ್ ಅವರ ಸುಂದರವಾದ ಮಾತುಗಳು. ಕ್ಷಣಿಕ ಸಂತೋಷವನ್ನ ಬಯಸೋದಾದ್ರೆ ಸಂಗೀತ ಕೇಳಿ. ಒಂದು ದಿನದ ಸಂತೋಷವನ್ನ ಬಯಸೋದಾದ್ರೆ ಪಿಕ್ನಿಕ್ಗೆ ಹೋಗಿ. ಒಂದು ವಾರದ ಸಂತೋಷವನ್ನ ಬಯಸೋದಾದ್ರೆ ಪ್ರವಾಸ ಹೋಗಿ.
ಒಂದೆರಡು ತಿಂಗಳ ಸಂತೋಷ ಬಯಸೋದಾದ್ರೆ ಹಣವನ್ನು ಸಂಪಾದಿಸಿ, ಆದ್ರೆ ಜೀವನ ಪೂರ್ತಿ ಸಂತೋಷವನ್ನ ಬಯಸೋದಾದ್ರೆ ತಮ್ಮ ಕೆಲಸವನ್ನ ಪ್ರೀತಿಸಿ. ಪ್ರತಿದಿನ ದೇವರನ್ನು ಪ್ರಾರ್ಥಿಸಿ, ಯಾಕಂದ್ರೆ ಕೆಲವು ಮನುಷ್ಯರಿಗಿಂತ ದೇವರಲ್ಲಿ ಮಾತನಾಡುವುದೇ ಸುಲಭ. ಕೊಡುವುದನ್ನು ಮುಕ್ತ ಹೃದಯದಿಂದ ಕೊಡುತ್ತಿರೋಣ, ಬರುವುದು ತಾನಾಗಿ ಬರುತ್ತದೆ. ಅದು ಪ್ರೀತಿಯಾಗಲಿ, ಸಂಪತ್ತಾಗಲಿ, ಗೌರವವಾಗಲಿ. ಒಮ್ಮೆ ಕ್ಷಮಿಸಿಬಿಡು, ಮತ್ತೊಮ್ಮೆ ಕ್ಷಮಿಸಿ ನೋಡು. ಮತ್ತೆ ಮರುಕಳಿಸಿದ್ರೆ ಅದು ನನಗೆ ಆಗುತ್ತಿರುವ ಮೋಸವೆಂದು ತಿಳಿದು ದೂರ ಸರಿದು ಬಿಡು. ನಾನೇ ಸರಿ, ನಂದೇ ಸರಿ ಎನ್ನುವ ಅಹಂಕಾರದ ಪೊರೆ ಎಲ್ಲಿಯವರೆಗೆ ಕಳಚುವುದಿಲ್ಲವೋ ಅಲ್ಲಿಯವರೆಗೆ ಅವರ ತಪ್ಪುಗಳು, ಬೇರೆಯವರ ನೋವುಗಳು ಅವರಿಗೆ ಅರಿವಿಗೆ ಬಾರದು. ಆದರೆ ತಡವಾಗಿ ಅರಿತರೂ ಯಾವುದೇ ಪ್ರಯೋಜನ ಆಗಲಾರದು. ಕರ್ಣ ಯಾರಿಗೂ ಮೋಸ ಮಾಡಲಿಲ್ಲ, ಕೆಟ್ಟದನ್ನು ಯಾರಿಗೂ ಬಯಸಲಿಲ್ಲ. ಆದ್ರೆ ಅವನಿಗಾದ ಮೋಸ ಚರಿತ್ರೆಯಲ್ಲಿ ಯಾರಿಗೂ ಆಗಿಲ್ಲ. ಇದರ ಅರ್ಥ ಒಳ್ಳೆತನಕ್ಕೆ, ಒಳ್ಳೆಯವರಿಗೆ ಆ ಕಾಲದಲ್ಲೇ ಬೆಲೆ ಇರಲಿಲ್ಲ. ಇನ್ನು ಈ ಕಾಲದಲ್ಲಿ ಯಾವ ಲೆಕ್ಕ ಹೇಳಿ? ನಮ್ಮ ಬಾಯಿಗೆ ಹೋಗುವ ಆಹಾರ ಎಷ್ಟು ಶುದ್ಧವಾಗಿರಬೇಕು, ಹಾಗೆ ಬಾಯಿಯಿಂದ ಹೊರಬರುವ ಮಾತುಗಳು ಅಷ್ಟೇ ಶುದ್ಧವಾಗಿರಬೇಕು. ಆಗ ಸಂಬಂಧಗಳು ಹಾಗೂ ಸ್ನೇಹ ಎರಡು ಗಟ್ಟಿಯಾಗಿರುತ್ತದೆ ಹಾಗೂ ಬೆಳೆಯುತ್ತದೆ. ಜೀವನದಲ್ಲಿ ನಮಗೆ ಎರಡು ಆಯ್ಕೆಗಳಿವೆ. ಯಾವುದನ್ನು ಒಪ್ಪಲು ಸಾಧ್ಯವಿಲ್ಲವೋ ಅದನ್ನು ಬದಲಾಯಿಸಬೇಕು, ಯಾವುದನ್ನು ಬದಲಾಯಿಸಲು ಸಾಧ್ಯವಿಲ್ಲವೋ ಅದನ್ನ ಒಪ್ಪಿಕೊಳ್ಬೇಕು. ಮನುಷ್ಯರೊಂದಿಗೆ ಹುಟ್ಟಿದ ಸಂಬಂಧ ಮನುಷ್ಯ ಬದಲಾಗುವವರೆಗಿರುತ್ತದೆ, ಆದರೆ ಮನಸ್ಸಿನೊಂದಿಗೆ ಹುಟ್ಟಿದ ಸಂಬಂಧ ಮನುಷ್ಯ ಮಣ್ಣಾಗುವವರೆಗೂ ಇರ್ತದೆ. ಕೈಯಲ್ಲಿ ಇನ್ಕಮ್ ಇದ್ರೆ ಮಾತ್ರ ಜೀವನದಲ್ಲಿ ವೆಲ್ಕಮ್ ಇರ್ತದೆ. ನಾವು ಯಾವ ದೀಪವು ಆರಬಾರದೆಂದು ನಮ್ಮ ಕೈಗಳನ್ನ ಅಡ್ಡ ಇಟ್ಟು ರಕ್ಷಣೆ ಮಾಡ್ತೇವೋ, ನಿಜಕ್ಕೂ ಅದೇ ದೀಪ ನಮ್ಮ ಕೈಗಳನ್ನ ಸುಡುತ್ತದೆ. ಕೆಲವು ಜನರು ಕೂಡ ಅದೇ ತರ. ನಾವು ಅವರ ಮೇಲೆ ಎಷ್ಟು ಪ್ರೀತಿ ತೋರಿಸಿದ್ರು ಸಮಯ ಬಂದಾಗ ಅವರು ತಮ್ಮ ಬುದ್ಧಿ ತೋರಿಸ್ತಾರೆ. ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೀರಿ. ಆಗ ಒಂದು ದಿನ ಸಮಯವೇ ನಮ್ಮ ಜೊತೆ ನಡೀತದೆ. ತಾಯಿ ತಂದೆಯ ಒಳ್ಳೆ ಮಾತುಗಳು ಎಲ್ಲರಿಗೂ ಕಹಿ ಆಗ್ತದೆ, ಆದ್ರೆ ತಾಯಿ ತಂದೆಯ ಸಂಪತ್ತು ಎಲ್ಲರಿಗೂ ಬೇಕಾಗ್ತದೆ. ಬಡತನ ಮನುಷ್ಯನಿಗಿರ್ಬೇಕು, ಮನಸ್ಸಿಗಿರಬಾರ್ದು. ಅದೇ ಶ್ರೀಮಂತಿಗೆ ಮನಸ್ಸಿಗಿರ್ಬೇಕು, ಮನುಷ್ಯನಿಗಿರಬಾರ್ದು. ಅಪ್ರಿಯ ಮಾತುಗಳು, ಸುಳ್ಳು ಹೇಳುವುದು, ಇನ್ನೊಬ್ಬರಿಗೆ ಚಾಡಿ ಹೇಳುವುದು, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡುವುದು, ಇವು ಮಾತಿನಿಂದಾಗುವ 4 ಪಾಪ ಕರ್ಮಗಳು. ನಾನು ಸರಿ ಎಂಬುದು ನಮ್ಮ ಆತ್ಮವಿಶ್ವಾಸದ ಮೇಲೆ ಪ್ರತೀಕವಾಗಿರಬೇಕೇ ಹೊರತು ಮತ್ತೊಬ್ಬರನ್ನು ತಪ್ಪು ಎಂದು ಸಾಧಿಸುವ ಉದ್ದೇಶದಿಂದ ಕೂಡಿರಬಾರದು. ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಅಗ್ರಸ್ಥಾನ, ಎಷ್ಟು ಕಡಿಮೆ ಪ್ರೀತಿ ಮಾಡ್ತೀರೋ ಅಷ್ಟು ಮನಶಾಂತಿ, ಎಷ್ಟು ಕಡಿಮೆ ಆಸೆ ಪಡ್ತೀರೋ ಅಷ್ಟು ಪ್ರಶಾಂತತೆ, ಎಷ್ಟು ಕಡಿಮೆ ಮಾತಾಡ್ತೀರೋ ಅಷ್ಟು ಬೆಲೆ. ಇದುವೇ ಜೀವನದ ರಹಸ್ಯಗಳು. ಯಾವುದು ಶಾಶ್ವತ? ನಿನ್ನ ಹಿಂದೆ ಇರುವ ಹಣ, ಆ ನಿನ್ನ ಮುಖದ ಸೌಂದರ್ಯ, ನಿನ್ನ ಜೊತೆ ಇರುವ ನಿನ್ನ ಅಧಿಕಾರ. ಅಸಲಿಗೆ ನೀನೇ ಈ ಭೂಮಿಯ ಮೇಲೆ ಶಾಶ್ವತವಲ್ಲ. ಇದೆಲ್ಲ ನಿನಗೆ ಹೇಗೆ ಶಾಶ್ವತ? ಒಂಟಿಯಾಗಿ ತಾಯಿ ಗರ್ಭದಿಂದ ಬಂದಿದೀಯ, ಒಂಟಿಯಾಗಿ ಭೂತಾಯಿ ಗರ್ಭದಲ್ಲಿ ಸೇರ್ತೀಯ. ಇದು ಶಾಶ್ವತ ನಿಜ. ವರ್ಷಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದ್ರೆ ಮನುಷ್ಯ ಒಂದ್ಸಾರಿ ಹೋದ್ರೆ ಮತ್ತೆ ಬರುವ ಅವಕಾಶನೇ ಇಲ್ಲ. ಅದಕ್ಕೆ ಹತ್ತಿರ ಇದ್ದಾಗಲೇ ಅವರನ್ನ ಪ್ರೀತಿಸಿ, ಪ್ರೀತಿಯಿಂದ ಮಾತನಾಡಿಸಿ. ಬದುಕು ಯಾವುದೇ ಶುಲ್ಕವಿಲ್ಲದೆ ಎಲ್ಲ ರೀತಿಯ ಪಾಠ ಕಲಿಸುವ ಏಕೈಕ ಮಹಾಸಂಸ್ಥೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿನಡೂರು. ನೀವು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.